ಪ್ರೆಸೆಂಟ್ ಇವಾಗ ಉಡುಪಿಲಿದ್ದೀನಿ 5 ಗಂಟೆ 7 ನಿಮಿಷ. ನೀವೇನಾದರೂ ಉಡುಪಿ ಸೈಡ್ ಬರೋರಿದ್ರೆ 500 ಮೇಲೆ ಬರ್ಬೋದು. ರೋಡ್ ಮಾತ್ರ ಸೂಪರ್ ಆಗಿದೆ. ಉಡುಪಿ ಶ್ರೀಕೃಷ್ಣ ಮಠ ಓಪನ್ ಆಗೋದೆ, ದೇವಸ್ಥಾನ ಓಪನ್ ಆಗೋದೆ 6 ಗಂಟೆಗಂತೆ. ಸೊ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. 1 ಅವರ್ ಇಲ್ಲೇ ಫುಲ್ ರೆಸ್ಟ್ ಮಾಡ್ಕೊಂಡು ಹಂಗೆ ದರ್ಶನಕ್ಕೆ ಹೋಗ್ಬಿಡೋಣ ಅಂತ. ನಮ್ಮ ಸೊಸೆ ಮಾತಾಡ್ಸೋಣ ಏನಂತಾಳ ಅಂತ ಕೇಳ. ಏನು ಅನ್ಸೈತಮ್ಮ? ಒಳ್ಳೆ ದೌಡ್ ಬಂದು ಕೂತ್ಕೊಂಡು ಮಂಗಾಗಿದ್ದೀವಿ ಅನಿಸ್ತೈತೆ. ಉಡುಪಿ ಕೃಷ್ಣ ಸನ್ನಿಧಾನದ ಹತ್ರ ಅದೆಯೇ ಅಮ್ಮಮ್ಮ. ಉಡುಪಿ ಕೃಷ್ಣನ ಸನ್ನಿಧಾನಕ್ಕೆ ಒಳಗೆ ದರ್ಶನಕ್ಕೆ ಹೋಗೋದಾದ್ರೆ ಗೊತ್ತು, ಪ್ಯಾಂಟ್ ಹಾಕ್ಯಂತೀನಿ. ಗೊತ್ತು. ಗೊತ್ತೈತೆ. ಇವಳು ಅಂತ ಮಕ್ಕಂಡೇ ಇಲ್ಲ. ಇವಳು ಮಾತ್ರ ಒಂದೇ ಕನಸು ಬೀಚಿಗೆ ಹೋಗ್ತೀನಿ ಅಂತೇಳಿ. ಅಲ್ಲಿ ನಮ್ಮ ರಘುಜಿ ಮಾತ್ರ ಫುಲ್ಲು ಫ್ಲಾಟ್ ಮಕ್ಕಂಡರೆ. ಸೊ ನಾವು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡುವ. ಏಮ ಶ್ರೀಕೃಷ್ಣ ದರ್ಶನಕ್ಕೆ ದಾರಿ. ಸೊ ಶ್ರೀಕೃಷ್ಣ ಮಠ ಎಲ್ಲ ಮಧ್ವಾಚಾರ್ಯರು. ಸೊ ದೇವದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇದು ಒಳಗಡೆ. ಸೊ ದೇವದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹೀಗೆ ಹೊರಡೆ ಬಂದಮೇಲೆ ಇಲ್ಲಿಗೆ ನೋಡಿ ಗೋಶಾಲೆ. ಸೊ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಬನ್ನಿ ಗೋಶಾಲೆ ನೋಡ್ಕೊಂಬರೋಣ. ನಿಂತಿರೋ ನೋಡೋದು ಪ್ರಶಾಂತವಾಗೈತೆ ನೋಡೋದು. ನೋಡಿದ್ಯಾ? ಹುಡುಗಿ ಒಂದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಅಲ್ಲೊಂದು ಐತಲ್ಲ, ಅಲ್ಲೊಂದು ಐತೆ. ಇಲ್ಲಿಂದು ಉಡುಪಿಗೆ ಇಷ್ಟು ಸರಿ ಬಂದರು ಒಂದು ಸರಿ ಮೈದಿಲ್ಲ. ಗೋಶಾಲೆ ನೋಡ್ಕೊಂಡೋಗಿ ಸರಿ ಮಕ್ಕಳು ಹೊರಡೆ ತಿಂಡಿ ಗಿಂಡಿ ಏನೂ ಕೊಡೋಂಗಿಲ್ಲ. ಫೈನಲಿ ಉಡುಪಿ ಶ್ರೀಕೃಷ್ಣ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೆ. ದರ್ಶನ ಮುಗೀತು. ಸೊ ನೀವೇನೋ ಕನಕನ ಹೋಗ್ಬೇಕಂದ್ರೆ ನೀವು ದೇವದರ್ಶನ ನಿಲ್ತಿರಲ್ಲ, ಹಿಂಗೆ ಸ್ಟ್ರೈಟ್ ಹಿಂಗೆ ಲೈನಲ್ಲಿ ಹೋಗ್ಬೇಕು. ನೀವು ಕನಕನ ಕಿಂಡಿ ಏನಾದರೂ ನೋಡ್ಬೇಕು ಅಂದರೆ. ನನಗೆ ಗೊತ್ತಿದ್ದಿಲ್ಲ ಕನಕನ ಕಿಂಡಿ ಕೇಳ್ಕೊಂಡು ಬರ್ತಾಯಿದ್ದೀನಿ. ಅದೇ ಅಲ್ಲೇ ಕೊಂಡು ಎಂಟ್ರೆನ್ಸ್. ಈಗ ನೋಡಪ್ಪ ಮಡಗಿದ್ದು ಬಂದ್ವಿ ಅಂತ ನನ್ನ ಸೈ ಕಾಣಿಯೂರು ಮಠ ಸಖತ್ತಾಗಿದೆ ನೋಡ್ರಿ ಮಠಗಳು. ಇವಾಗ ಮಠಕ್ಕೆ ಬಂದಿರೋ ಇದು ಒಂದು ಅನುಭವ ಆಗ್ತಾ ಐತಿ. ಇವಾಗ ನೋಡಿ ಫುಲ್ ಬರ್ತೈತಿ. ಇದ್ರ ಪಕ್ಕನೇ ಇರೋದು. ಇದೆ ಆಯ್ತು ನೋಡಪ್ಪ, ಕನಕನ ಕಿಂಡಿ. ಸೊ ಬನ್ನಿ ಕನಕನ ಕಿಂಡಿ ನೋಡ್ಕೊಂಬರೋಣ. ಕಾಣ್ತಾ ಇಲ್ಲಿಗೆ ಕನಕನ ಕಿಂಡಿ ಆಗೋತ್ತಿಗೆ ಪಕ್ಕನೇ ಕನಕರಥ ಕಿಂಡಿ. ಜಗತ್ತಿನ ಪ್ರಥಮ ನವಕನಕ ರತ್ನ ರಥ. ವರ್ಲ್ಡ್ಸ್ ಫಸ್ಟ್ ಎವರ್. ನೋಡಿ ಹ್ಞೂನಮ್ಮ. ಗೊತ್ತಿಲ್ಲಪ್ಪ ಅವಾಗಿನ ಕಾಲದಾಗ ಎಷ್ಟು ಚೆನ್ನಾಗಿ. ಪ್ರೆಸೆಂಟ್ ಇವಾಗ ಉಡುಪಿ ಶ್ರೀಕೃಷ್ಣ ದರ್ಶನ ಮುಗಿಸ್ಕೊಂಡು SDM ಆಯುರ್ವೇದಿಕ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಇವಾಗ ಉಡುಪಿಯಿಂದ ಸ್ಟ್ರೈಟ್ ಬಂದು ಈ ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜಿಂದ ಲೆಫ್ಟಿಗೆ ಹೋಗ್ಬೇಕು ನಾವು. SDMಗೆ ಹೋಗ್ಬೇಕು ಅಂದ್ರೆ ಸ್ಟ್ರೈಟ್ ಹೋದರೆ ಮಲ್ಪೆ ಬೀಚಿಗೆ ಹೋಗ್ತೀವಿ ನಾವು. 2 ಕಿಲೋಮೀಟ್ರ್ ಹೋದರೆ SDM ಕಾಲೇಜ್ ಆಯುರ್ವೇದಿಕ್ ಆಸ್ಪತ್ರೆ. ಬಂತ ಮೀನಿನ ಸ್ಮೆಲ್. ಸೈಲೆಂಟ್ ಮಾಡಿದ್ದೆ ದೇವಸ್ಥಾನದ ಒಳಗಡೆ ಇದ್ದೆ. ಮೀನಿನ ಸ್ಮೆಲ್ ಇಲ್ಲಿಗೆ ಬರ್ತೈತೆ.
ಹೋಗೋಣ ಇನ್ನ ಮಲ್ಪೆ ಬೀಚಿಗೆ. ನಾವು ಮಲ್ಪೆ ಬೀಚಿಗೆ ನಾವು ಹೋಗೋದೈತೆ ಟ್ರೈನಲ್ಲಿ ಹೈವೇಯಿಂದ ನಮ್ಮ ಹಾಸ್ಪಿಟ್ಲು ಹೇಳ್ತೀನಿ. ನಮ್ಮ ಹಾಸ್ಪಿಟ್ಲ್ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳ್ತೀನಿ. ಆಯುರ್ವೇದ ಕಾಲೇಜ್ ಎಂಟ್ರಿ. ಪ್ರತಿ ನಮ್ಮ ಸೊಸೆ ನಾವು ಸರಿ ಬಂದಾಳೆ. ಪ್ರತಿ ಸರಿ ಬೈಕ್ ತಗೊಂಡ್ಬರ್ತಿದ್ದೆ, ಫಸ್ಟ್ ಟೈಮ್ ಕಾರಲ್ಲಿ ಬಂದಿರೋದು. ಏನೋ ಒಂಥರ ಖುಷಿ. ಒಂದು ವಾರ ಟ್ರೀಟ್ಮೆಂಟ್ ತಗೊಂಡೋಗಿದ್ದೀನಿ. ವಾರ ಇಲ್ಲೇ ಅಡ್ಡಾಡ್ತಿದ್ದೆ, ವಾಕ್ ಮಾಡ್ತಾ ಇದ್ದೆ. ಮಂಜುನಾಥ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ್ ಆಸ್ಪತ್ರೆ ಕುತ್ಕಡಿ ಉಡುಪಿ. ಸೊ ಇಲ್ಲಿ ಬಂದೀವಿ. ಕ್ಯಾಂಟೀನಿಗೆ ತಿಂಡಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಸೊಸೆಗೆ ಪೂರಿ ತಿನ್ನಂಗೆ ಐತೆ ಅಂತ ಕ್ಯಾಂಟೀನಿಗೆ. ಪೂರಿ ಅಲ್ಲಮ್ಮ ಮತ್ತೇನು ತಿನ್ಬೇಕು? ಮತ್ತು ಮನೆಯಿಂದ ಕಡ್ಕೊಂಬಂದಿರೋ ಚಪಾತಿ ಅದನ್ನೆಲ್ಲ ಏನು ಮಾಡ್ತೀವಿ ನಾಳೆ? ನಾಳೆ ಅಂತೆ ನೋಡ್ರಿ. ವೆದರ್ ಏನು ಸಾಕಾಗಿದೆ, ಸೂಪರ್ ಆಗಿದೆ. ಸೊ ಇಲ್ಲಿಂದ ಹೋಗಿ ಲೆಫ್ಟಿಗೆ ಸ್ಟ್ರೈಟ್ ಹೋದ್ರೆ ಅಲ್ಲಿ ಕ್ಯಾಂಟೀನ್ ಐತಿ. ಅಲ್ಲಿ ಒಳಗಿಂದ ಹೋಗ್ಬೋದು. ಬಟ್ ಇಲ್ಲಿ ಈ ಕಡೆ ಬರ್ರಿ ವೆದರ್ ಚೆನ್ನಾಗಿರೋದಕ್ಕೆ ಈ ಕಡೆಯಿಂದ ಹೊಂಟೀನಿ. ಬಿಸಿಲೇ ಬೀಳಲ್ಲ ಅನ್ನೋ ರೀತಿ ಬೇಕು. ಈ ಹಣ್ಣು ಹಲಸಣ್ಣು ಹಲಸಣ್ಣು. ಸೊ ಇದು SDMನಾಗಿರೋ ಫುಡ್ ಕೋರ್ಟು. ಊಟ ತಿಂಡಿ ಪರವಾಗಿಲ್ಲ, ಲೆಕ್ಕಕ್ಕಿದ ಹೊರಗಡೆ ಸಿಗ್ತೀನಿ. ನಮ್ಮ ಸೊಸೆ ತಗೊಂಡಿರೋದು ಇಡ್ಲಿ ವಡ ಪೂರಿ ಪಲಾವ್. ಕೊಟ್ಟರೆ ಫಸ್ಟ್ ಆರ್ಡ್ರು ಇಡ್ಲಿ ವಡ ಬಂತು. ಸೆಕೆಂಡ್ ಆರ್ಡ್ರು ಪಲಾವ್. ಇನ್ನೊಂದು ಪೂರಿ ಬರೋದೈತಿ. ಸೊ ಥರ್ಡ್ ಆರ್ಡ್ರು ಪೂರಿ ಬಂತು. ಇದು ನಮ್ಮದು ಮಂಗಳೂರು ಬನ್ಸು, ಸ್ಪೆಷಲ್ ಬನ್ಸ್. ತಿಂಡಿ ಆಯಿತು. ನಮ್ಮ ಕಡೆ ಸಿಕ್ಕಂಗೆ ಮಸಾಲ ಎಲ್ಲ ಸಿಗಲ್ಲ. ಸ್ವೀಟ್ ಅಡುಗೆ. ಏನು ಸಸಿ ಹೆಂಗೆ ಸಸಿ ಪೂರಿ? ಚೆನ್ನಾಗಿಲ್ಲ. ಆಯಿಲ್ ಇದ್ದಂಗೆ ಇತ್ತು. ಸ್ವಲ್ಪ ಅಂದರೆ ಪಲಾವ್ ಒಂದು ಸ್ವಲ್ಪ ಪರವಾಗಿಲ್ಲ. ಬನ್ಸ್ ಒಂದು ಸ್ವಲ್ಪ ಪರವಾಗಿಲ್ಲ. ಎಲ್ಲ ಪೇಷಂಟಿಗಿಂತ ಕಡಿಮೆ ಮಾಡ್ತಾರೆ. ಅದು ಹೆಂಗಿತ್ತು? ಪಲಾವ್ ಪರವಾಗಿಲ್ಲ. ಪೂರಿ ಚಪಾತಿ ಅಲ್ಲ, ಪೂರಿ ಹಳೆ ಎಣ್ಣೆ ಕರೆದ